ತಾಡಿಗೋಳ ಗ್ರಾಮದಲ್ಲಿ ಶ್ರೀ ಅಮೃತ ವಲ್ಲಿ ಸಮೇತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ನೂತನ ಧ್ವಜಸ್ತಂಭ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ. ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಪುರಾತನ ಪ್ರಸಿದ್ಧ ಶ್ರೀ ಅಮೃತ ವಲ್ಲಿ ಸಮೇತ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಆಲಯ ನೂತನ ಧ್ವಜಸ್ತಂಭ ಪ್ರತಿಷ್ಠಾಪನೆ ಹಾಗೂ ದೇವರ ಕಲ್ಯಾಣೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ದೇವರಿಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಪ್ರತಿಷ್ಠಾಪನೆ ಅಂಗವಾಗಿ ಸೋಮವಾರ ಕಳಕಾಶನ ಮಹೋತ್ಸವ, ಮಂಗಳವಾರ ವಿಸರ್ಜನೆ ಕಾರ್ಯಕ್ರಮ, ಮತ್ಸಂಗ್ರಹಣ, ವಾಸ್ತು ಪೂಜೆ, ವಾಸ್ತು ಹೋಮ, ತೋರಣ ಪೂಜೆ, ದೇವರಿಗೆ ಮಹಾಮಂಗಳಾರತಿ, ಬುಧವಾರ ಕುಂಭೋತ್ಸ, ಕುಂಭಾರಾಧನೆ, ಮೃತ್ತಿಕಾ ಸ್ನಪನೆ, ಅಗ್ನಿ ಪ್ರತಿಷ್ಠೆ, ಮಾನೋನ್ಮಾನ ಹೋಮ, ಪ್ರಾಣ ಪ್ರತಿಷ್ಠಾಪನಾ ಹೋಮ, ಮಹಾಪೂರ್ಣಾಹುತಿ, ಧ್ವಜಸ್ತಂಭ, ಆಚಾರ್ಯ ಋತ್ವಿಕ, ಸಂಭಾವನೆ ತೀರ್ಥ, ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಮುಂತಾದ ಹಲವು ಕಾರ್ಯಕ್ರಮಗಳು ನಡೆದವು. ಧ್ವಜಸ್ತಂಭ ಜೀರ್ಣೋದ್ಧಾರ ಮತ್ತು ಅನ್ನ ಸಂತರ್ಪಣಾ ಸೇವೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಕೋಲಾರ ಡಿಸಿಸಿ ಕಾರ್ಯಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಮತ್ತು ಶ್ರೀ ಮ್ಯಾಕಲ ನಾರಾಯಣ ಸ್ವಾಮಿರವರು ಹಮ್ಮಿಕೊಂಡಿದ್ದರು. ಇನ್ನು ಕಲ್ಯಾಣೋತ್ಸವ ಮತ್ತು ಅನ್ನ ಸಂತರ್ಪಣಾ ಸೇವೆಯನ್ನ ಬ್ರಾಹ್ಮಣಹಳ್ಳಿಯ ಶ್ರೀಮತಿ ಸರಳಮ್ಮ ಮತ್ತು ಯರಮರೆಡ್ಡಿ ಹಾಗೂ ಮುದ್ದಳಹಳ್ಳಿಯ ಶ್ರೀಮತಿ ನೇತ್ರಾವತಿ ಮತ್ತು ಲಘುಮನ್ನಾಗರಿ ಅಶೋಕ್ ರೆಡ್ಡಿ ಅವರು ಹಮ್ಮಿಕೊಂಡಿದ್ರು. ಈ ಸಮಯದಲ್ಲಿ ಹಳೆಯ ನವಗ್ರಹಗಳನ್ನ ಹಿರಿಯರ ಮಾರ್ಗದರ್ಶನದ ಮೇರೆಗೆ ನವಗ್ರಹಗಳನ್ನ ವಿಸರ್ಜನೆ ಮಾಡಲಾಯಿತು. ಈ ವೇಳೆಯಲ್ಲಿ ಶ್ರೀ ಮೋಹನ ರಾಜಗೋಪಾಲ್ ಭಟ್ಟರ್ ಮತ್ತು ಪ್ರಧಾನ ಅರ್ಚಕರಾದ ಟಿಆರ್ ಕೃಷ್ಣಮೂರ್ತಿ, ಅರ್ಚಕರಾದ ಶ್ರೀನಿಧಿ ಮತ್ತು ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಸದಸ್ಯರು, ತಾಡಿಗೋಳ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟ್, ಎನ್ಕೆಎಸ್ ಟಿವಿ4 ಕೋಲಾರ. ಜಗದ್ವಂದ್ಯಾಯ ತೇ ನಮಃ, ಅಟ್ಟಹಾಸಾಯ ಪೃಷ್ಠಾಯ ಬಲಾಭಾಸಾಯ ತೇ ನಮಃ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ತಾಡಿಗೋಳ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಭಕ್ತರುಗಳನ್ನ ಸಂರಕ್ಷಣೆ ಮಾಡ್ತಾ ಬಂದಿರತಕ್ಕಂಥ ಲಕ್ಷ್ಮೀ ನರಸಿಂಹ ಸ್ವಾಮಿಯವರಿಗೆ ನಿನ್ನೆ ದಿನ 28 ಹಾಗೂ 29 ಇಲ್ಲಿ ಜೀರ್ಣವಾಗಿರ್ತಕ್ಕಂಥ ಧ್ವಜಸ್ತಂಭವನ್ನ ಪುನಃ ಪ್ರತಿಷ್ಠೆ, ನೂತನ ಧ್ವಜಸ್ತಂಭ ಪ್ರತಿಷ್ಠಾಪನೆ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅದರ ಸೇವಾಕರ್ತರಾಗಿರ್ತಕ್ಕಂಥ ಮ್ಯಾಕಲ ನಾರಾಯಣ ಸ್ವಾಮಿಯವರು ಅವರ ತಮ್ಮ ಸ್ವಂತ ಖರ್ಚಿನಲ್ಲಿ ಭಗವಂತನಿಗೆ ಈ ಒಂದು ಧ್ವಜಸ್ತಂಭವನ್ನ ಸಮರ್ಪಣೆ ಮಾಡಿರ್ತಾರೆ. ಅದೇ ರೀತಿಯಾಗಿ ಈ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ, ಅದರ ಅಂಗವಾಗಿ ಶ್ರೀ ಸ್ವಾಮಿಯವರಿಗೆ ತಿರುಮಂಜನ ಹಾಗೂ ಶ್ರೀಯವರ ತಿರುಕಲ್ಯಾಣ ಮಹೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಈ ಒಂದು ಕಲ್ಯಾಣ ಮಹೋತ್ಸವವನ್ನ ಇದೇ ಗ್ರಾಮದ ಯರಮರೆಡ್ಡಿಯವರು ಸಂವೃತ್ತೋ ಆಗರ್ತ ಪ್ರತಿಪತ್ತೆ ಜಗತ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ. ಈ ತಾಡಿಗೋಳ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯ ತುಂಬಾ ಪುರಾತನವಾದ್ದು. ಇಲ್ಲಿ ಸುಮಾರು ಒಂದು 40 ವರ್ಷಗಳ ಹಿಂದೆ ಈ ದೇವಸ್ಥಾನಕ್ಕೆ ದಕ್ಷಿಣ ದಿಕ್ಕಿನಲ್ಲಿ ನವಗ್ರಹಗಳನ್ನ ಪ್ರತಿಷ್ಠೆ ಮಾಡಿದ್ರು ಹಿರಿಯರು. ಆದರೆ ಆ ಜಾಗದಲ್ಲಿ ನವಗ್ರಹಗಳು ಇರಬಾರ್ದಿತ್ತು. ಆದ್ರೆ ಪಾಪ ಆ ಕಾಲದಲ್ಲಿ ಇಟ್ಬಿಟ್ಟಿದ್ದಾರೆ, ಪ್ರತಿಷ್ಠೆ ಮಾಡಿದ್ದಾರೆ ದೊಡ್ಡವರು. ಇವಾಗ ಆ ವಿಗ್ರಹಗಳು ಅಲ್ಲಿರೋದ್ರಿಂದ ಊರಿಗೂ ಮತ್ತು ಆ ಪ್ರತಿಷ್ಠೆ ಮಾಡಿರೋರಿಗೆಲ್ಲಾನು ಸ್ವಲ್ಪ ಅನಾನುಕೂಲಗಳೇನೇ ಇರುತ್ತೆ. ಅದಕ್ಕೋಸ್ಕರ ಈ ವಿಗ್ರಹಗಳನ್ನ ಈ ಸ್ಥಳದಿಂದ ಬದಲಾಯಿಸಿ ಅದನ್ನ ನವಗ್ರಹಗಳನ್ನ ವಿಸರ್ಜನೆ ಮಾಡಬೇಕು ಅಂತ ಈ ಉದ್ದೇಶ ಆಗಿಟ್ಕೊಂಡು ಈ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದೀವಿ. ಇದು ನವಗ್ರಹಗಳು ಬೇರೆ ಕಡೆ ಸುತ್ತೇನಾದ್ರು ಮಾಡ್ತಾರ ಅಥವಾ ವಿಸರ್ಜನೆ ಮಾಡ್ತಿದ್ದೀವಿ? ಯಾಕೆಂದ್ರೆ ಬೇರೆ ಕಡೆ ಪ್ರತಿಷ್ಠೆ ಮಾಡೋದು ಅಂತ ಇನ್ನ ಯಜಮಾನ ಏನು ಅಂದ್ಕೊಂಡಿಲ್ಲ. ಅದಕ್ಕೋಸ್ಕರ ಸದ್ಯಕ್ಕೆ ವಿಸರ್ಜನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದ ಪೂಜಾ ಕಾರ್ಯಕ್ರಮಗಳೆಲ್ಲ ಇವತ್ತೆಲ್ಲ ಮುಗಿಸಿ ಈ ವಿಗ್ರಹಗಳನ್ನ ತೆಗಿತಾ ಇದ್ದೀವಿ. ಇಲ್ಲಿಂದ ತೆಗಿಬೇಕು ಅಂತ ಯಾರಾದ್ರೂ ಸ್ವಾಮಿಗಳು ಹೇಳಿದ್ರ ಅಥವಾ ಬೇರೆ ಯಾರಾದ್ರೂ? ಈ ದೇವಸ್ಥಾನದ ಅರ್ಚಕರು ಹಿರಿಯರು ಯಾರೋ ಇಷ್ಟು ದಿವಸ ತಾತ ಇದ್ರು, ರಾಜಕೃಷ್ಣರಾಜರು, ಅವರೇ ಹೇಳಿದ್ರಂತೆ ಇಲ್ಲಿ ಇರಬಾರ್ದಿತ್ತು, ಅವಾಗ ಇಟ್ಬಿಟ್ಟಿದ್ದಾರೆ. ಇದರಿಂದ ಅನುಕೂಲಗಳೇನಾಗಲ್ಲ, ಅನಾನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ರು.
ಸುಮಾರು ಸಲ ಹೇಳಿದ್ದಾರೆ. ಅದಕ್ಕೋಸ್ಕರ ಇದನ್ನ ವಿಸರ್ಜನೆ ಮಾಡಬೇಕು ಅಂತ ತೀರ್ಮಾನಿಸಿ ಇವತ್ತಿನಿಂದ ವಿಸರ್ಜನೆ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಪ್ರಕಾಶ್ ಶರ್ಮಾ ಅಂತ, ನಂದು ಕುರ್ಮಾಕನಹಳ್ಳಿ, ಇಲ್ಲಿಗೆ ಸೇರಿರ್ತಕ್ಕಂಥ ಪಕ್ಕದಲ್ಲಿ ಇಲ್ಲಿ ಪುರೋಹಿತರ ನಾನು.